ನಮ್ಮ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಮತ್ತು ಈಸಿಯಾಗಿ ಮಾಡಿರೋಂಥ ಸ್ಪಾಂಜಿ ಟೇಸ್ಟಿ ಮತ್ತು ಜ್ಯೂಸಿ ಆಗಿರೋ ರಾಗಿ ಢೋಕಳ ನೋಡ್ರಿ, ಎಷ್ಟು ಸ್ಪಾಂಜಿ ಆಗಿತ್ತು, ಎಷ್ಟು ಟೇಸ್ಟಿ ಆಗಿತ್ತು ಮತ್ತು ದಿಢೀರ್ ಅಂತಲೂ ಮಾಡ್ಬೋದು. ಬರ್ರಿ ಈ ರಾಗಿ ಢೋಕಳ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ವೆಲ್ಕಮ್ ಟು ಬನಶ್ರೀ ರೆಸಿಪೀಸ್. ನನ್ನ ಹೆಸರು ಸೀಮಾ. ಈಗ ನಾನು ರಾಗಿ ಢೋಕಳ ಮಾಡೋ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಅದಕ್ಕೆ ಫಸ್ಟ್ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ 1 ಕಪ್ ಚಿರೋಟಿ ರವೆ, 1 ಕಪ್ ರಾಗಿ ಹಿಟ್ಟು, 1 ಕಪ್ ಮೊಸರು, 1 ಕಪ್ ನೀರು. ಯಾವ ಕಪ್ಲೆ ತೊಗೊಂಡ್ರಿ ಮೆಜರ್ಮೆಂಟ್ ಮಾಡಿಕೊಂಡು ಸೇಮ್ ಕಪ್ಲೆನ 4 ಐಟಮ್ ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡು ಶುಂಠಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಈಗ ಇದಕ್ಕೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಸಕ್ಕರೆ ಹಾಕೇನಿ. ನಾವು ಯಾವ ಸ್ಪೂನ್ಲೆ ಸಕ್ಕರೆ ಹಾಕಿರ್ತೇವಲ್ಲ ಅದೇ ಸೇಮ್ ಸ್ಪೂನ್ಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಚಲೋ ತಂಗ ಮಿಕ್ಸಿ ಮಾಡ್ಕೊಂಬಿಡೋಣ. ಒಂದು 2 ನಿಮಿಷ ಮಿಕ್ಸರ್ ಮಾಡಿಕೊಂಡು ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ತಗೊಂಬಿಡೋಣ. ಮಿಕ್ಸಿಂಗ್ ಬೌಲಿಗೆ ಹಾಕಿದ ಮೇಲೆ ನಾವು ಇದನ್ನು ಒಂದು ಸೇಮ್ ಡೈರೆಕ್ಷನ್ನಾಗ ನಾವು ಒಂದು 2-3 ನಿಮಿಷ ನಾವು ಇದನ್ನು ಚಲೋ ತಂಗ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ನಾವು ಈಕ್ವಲ್ ಡೈರೆಕ್ಷನ್ನಾಗ ಮಾಡಿದ್ರೆ ಅದ್ರೊಳಗೆ ಸ್ವಲ್ಪ ಏರ್ ತುಂಬ್ಕೋತೈತೆ, ಅವಾಗ ಸ್ಪಾಂಜಿ ಬರ್ತಾವೆ ಢೋಕಳ. ಒಂದು 2 ನಿಮಿಷ ಚಲೋ ತಂಗ ಹಿಂಗೆ ಮಾಡಿಕೊಂಡು ಒಂದು 10 ನಿಮಿಷ ಇದಕ್ಕೆ ರೆಸ್ಟಿಗೆ ಬಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಇದಕ್ಕೆ ಒಂದು ಇನ್ನೋ ಪ್ಯಾಕೆಟ್ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಮ್ಮೆ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಆಲ್ರೆಡಿ ಅಲ್ಲಿ ನೀರು ಬಿಸಿಗಿಟ್ಟಿದ್ದೆ, ನೀರು ಕುದಿಯೋ ಸ್ಟಾರ್ಟ್ ಆಗ್ಯಾವು. ಈಗ ನಾವು ಯಾವ ಮೋಲ್ಡ್ನಾಗ ಢೋಕಳ ಮಾಡತ್ತೇವಲ್ಲ ಅದಕ್ಕೆ ಎಣ್ಣೆ ಹಚ್ಚಿ ಇಟ್ಕೊಂಡು ಚಲೋ ತಂಗ ಟ್ಯಾಪ್ ಮಾಡಿ ಈಕ್ವಲಿ ಸ್ಪ್ರೆಡ್ ಮಾಡಿಕೊಂಡು ಈಗ ನಾವು ಇದನ್ನು ಬೇಯಕ್ಕೆ ಇಟ್ಬಿಡೋಣ. ನಾನು ಸಣ್ಣ ಉರಿ ಮೇಲೆ ಒಂದು 20 ನಿಮಿಷ ಇದನ್ನು ಢೋಕಳನ ಬೇಯಿಸ್ಕೊಂಡೇನಿ. 20-22 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಢೋಕಳ ರೆಡಿ ಆಗ್ತವೆ. ನಡು ನಾವೇನು ಚೆಕ್ ಮಾಡ್ಬೇಕಂತ ಏನಿಲ್ಲ, ಕರೆಕ್ಟಾಗಿ 20-22 ನಿಮಿಷ ಒಳಗೆ ರೆಡಿ ಆಕೈತಿ. ಅಲ್ಲಿ ಬೇಯೋದ್ರಾಗ ನಾನು ಇಲ್ಲೇ ಒಗ್ಗರಣೆ ಮಾಡ್ಕೊಂಡೇನಿ. ಪ್ಯಾನ್ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಹಿಂಗೆ ಹಾಕ್ಕೊಂಡು ಬಿಳೆ ಎಳ್ಳು ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಟ್ಟಿದ್ದೆ. ಈಗ ಢೋಕಳನ ರಿಮೋಲ್ಡ್ ಮಾಡಿಕೊಂಡು ಈ ಮಾಡಿಟ್ಟಿರೋಂಥ ಒಗ್ಗರಣೆನ ಅದ್ರ ಮೇಲೆ ಹಾಕ್ಕೊಂಡು ಚಲೋ ತಂಗ ಸ್ಪ್ರೆಡ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಕಟ್ ಮಾಡ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ರಾಗಿ ಢೋಕಳ ರೆಡಿ ಆಗ್ಯಾವು. ಎಷ್ಟು ಈಸಿ ಇತ್ತಲ್ಲ, ಅಷ್ಟೇ ಟೇಸ್ಟಿ ಆಗಿತ್ತು. ಟ್ರೈ ಮಾಡಿ ನೋಡ್ರಿ. ನನ್ನ ರೆಸಿಪಿ ಹೆಂಗಿತ್ತಂತ ನನಗೆ ತಿಳಿಸ್ರಿ. ಥ್ಯಾಂಕ್ ಯು.